ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಹೊಸ ವಿಚಾರವನ್ನ ಸ್ಫೋಟಿಸಿದ್ದಾರೆ. ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರನ್ನ ಆಪರೇಷನ್ ಮಾಡಲಾಗಿತ್ತು ಬಿಜೆಪಿ ವತಿಯಿಂದ ಅನ್ನುವಂತಹ ವಿಷಯವನ್ನ ಹೊರಬಿಟ್ಟಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತೊಂದು ಸ್ಫೋಟಕ ವಿಚಾರವನ್ನ ಹೊರಹಾಕಿದ್ದಾರೆ. ನನ್ನನ್ನ ಉಚ್ಚಾಟನೆ ಮಾಡಿದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರನ್ನ ಬಿಜೆಪಿಗೆ ಸೆಳೆಯುವಂತಹ ಪ್ರಯತ್ನಗಳಾಗಿತ್ತು. ನನ್ನ ಉಚ್ಚಾಟನೆ ಮಾಡಿದ್ದು ಡಿಕೆಶಿ ಅವರನ್ನ ಆಪರೇಷನ್ ಮಾಡೋ ಸಲುವಾಗಿ. ನಾನು ಪಕ್ಷದಲ್ಲಿದ್ದರೆ ಅದನ್ನ ಸಾಧ್ಯವಾಗೋದಕ್ಕೆ ಬಿಡೋದಿಲ್ಲ, ನಾನು ಮಾತನಾಡ್ತೀನಿ ಅನ್ನೋ ಕಾರಣಕ್ಕೆ ನನ್ನನ್ನು ಉಚ್ಚಾಟನೆ ಮಾಡಿದ್ರು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಯತ್ನಾಳ್. ಅದು ನೋಡಿ, ಹಿಂದೆ ಒಂದು ಪ್ರಯತ್ನ ಮಾಡಿದ್ರು, ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು, ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡೋದಿಲ್ಲ ಅಂತೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು. ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ ಬಿ ಜೆ ಪಿ ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಈಗ ಅವರಲ್ಲೇ ಹೆಚ್ಚು ಶಾಸಕರನ್ನ ಬೆಂಬಲ ತೊಗೊಂಡು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯನ್ನು ಭೇಟಿ ಆಗಬೇಕಂತ ಅವ್ರ ಚರ್ಚೆ. ಏನು ಮಾಡ್ಯಾರೋ ಗೊತ್ತಿಲ್ಲ. ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದು, ಇದು ಘಟನೆ ನಡೆದಿದ್ದು ಸತ್ಯ. ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕ ನನಗೆ ಹೇಳಿದ, ನಾನು ಉಚ್ಚಾಟನೆ ಮಾಡಿತ್ತು, ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು, ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ. ಯತ್ನಾಳ್ ಬಿ ಜೆ ಪಿಗಿದ್ರೆ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ, ಅದಕ್ಕೆ ಆ ಮನುಷ್ಯನ ಹೊರಗಿಟ್ಟರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆ್ಯಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟನೆ ಮಾಡಿದೆ. ವಿಜೇಂದ್ರ ರೋಲ್ ಏನಾರು ಆಗಬೇಕು, ಮತ್ತು ಉಪಮುಖ್ಯಮಂತ್ರಿ ಆಗಬೇಕು, ಮತ್ತಿಷ್ಟು ಪೂಜ್ಯ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರ್ಸ್ಬೇಕಂತ ಬಿಟ್ಟರೆ ಪಾಪ ಏನು ಅವ್ರು ಹಣ ದುಡ್ಡು ಹೊಡೆದು ಬಿಟ್ಟರೆ ಅವ್ರಿಗೇನು ಎಲ್ಲ ಸುಳ್ಳು. ರೈತ ನಾಯಕನೂ ಅಲ್ಲ, ಯಾವ ಸುಡುಗಾಟ ನಾಯಕನೂ ಅಲ್ಲ. ಹಾಂ, ಅವರು ಎಲ್ಲ ಭೇಟಿಯಾಗಿರುತ್ತೆ. ನಮಗೂ ಅಲ್ಲಿ ನೋಡ್ರಿ ಬಿ ಜೆ ಪಿ ಬಲ್ಲ ಮೂಲಗಳೇ ಹೇಳ್ಯಾವ. ನನಗೆ ಹೇಳಿದ ಮ್ಯಾಗನೇ ನಾನು ಮಾತಾಡ್ತಾ ಇದ್ದೆ. ಅಶೋಕ್ ಅವ್ರ ಕ್ಷೇಮದಲ್ಲಿ ಮೊನ್ನೆ ಕ್ಲೋಸ್ ಡೋರ್ ಆಯ್ತಲ್ಲ ಸರ್, ಈ ಮಾತುಕತೆ ನಡೀತಾ ನೋಡ್ರಿ, ಅಶೋಕರ ಇದರಲ್ಲಿ ಒಂದು 4-5 ಶಾಸಕರು ಬಂದು ಮುಂದಿನ ದಿವಸಗಳಲ್ಲಿ ನಿಮ್ಮ ಪಕ್ಷಕ್ಕೆ ಬರಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ, ಯತ್ನಾಳ್ ಈ ವಿಚಾರವನ್ನ ಈಗ ಯಾಕೆ ಪ್ರಸ್ತಾಪ ಮಾಡ್ತಿದ್ದಾರೆ? ಅವ್ರನ್ನ ಉಚ್ಚಾಟನೆ ಮಾಡಿದ್ದು ಆಗ ಆಗಿದ್ದಂತಹ ಬೆಳವಣಿಗೆ ಈಗ ಅವರಿಗೆ ಗೊತ್ತಾಯ್ತಾ, ಅಥವಾ ಗೊತ್ತಿದ್ದು ಸುಮ್ಮನಿದ್ದು ಈಗ ಹೇಗಿದ್ರೂ ಬೆಂಕಿ ಹೊತ್ಕೊಂಡಿದೆ ನಂದು ಒಂದಿರಲಿ ಅಂತ ಹಾಕ್ತಾ ಇದ್ದಾರಾ? ದಿವ್ಯಾ, ಕಾಂಗ್ರೆಸ್ನಲ್ಲಿ ಏನು ಕುಸ್ತಿ ನಡೀತಾ ಇದೆ, ಅದಕ್ಕೊಂದು ಸ್ಫೋಟಕ ಟ್ವಿಸ್ಟನ್ನು ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿರುವಂಥದ್ದು. ಇವತ್ತು ಸುವರ್ಣಸೌಧದಲ್ಲಿ ಅವರು ಮಾತನಾಡಿ ಒಂದು ಬಾಂಬನ್ನು ಸಿಡಿಸಿದ್ದಾರೆ. ಈ ಹಿಂದೆನೇ ಅಂದರೆ 8-9 ತಿಂಗಳ ಹಿಂದೆನೇ ಡಿ ಕೆ ಶಿ ಅವ್ರನ್ನ ಬಿಜೆಪಿಗೆ ಕರೆತರುವಂಥ ಒಂದು ಪ್ರಯತ್ನ ನಡೆದಿತ್ತು ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. 8-9 ತಿಂಗಳಿಂದಲೂ ಕೂಡ ಅಮಿತ್ ಶಾ ಅವರ ಸಂಪರ್ಕದಲ್ಲಿ ಡಿ ಕೆ ಶಿ ಅವರು ಇದ್ದಾರೆ ಅನ್ನುವಂಥ ಚರ್ಚೆಗಳು ಈಗಲೂ ಕೂಡ ಕೇಳಿ ಬರ್ತಿದ್ದಾವೆ. ಅದಕ್ಕೆ ಪೂರಕವಾಗಿ ಯತ್ನಾಳ್ ಅವರು ಈ ಒಂದು ಆರೋಪ ಮಾಡಿರುವಂಥದ್ದು. ವಿಜೇಂದ್ರ ಅವರು ಮಧ್ಯವರ್ತಿಯಾಗಿ, ಅಂದರೆ ಒಂದು ರೀತಿಯಲ್ಲಿ ಅವರು ಕೂಡ ಪ್ರಧಾನ ಪಾತ್ರ ವಹಿಸಿದ್ರು ಇದರಲ್ಲಿ, ನನ್ನನ್ನು ಉಚ್ಚಾಟನೆ ಮಾಡುವಂಥದ್ದು. ಉಚ್ಚಾಟನೆ ಮಾಡಿದ ನಂತರ, ಯಾಕೆಂದರೆ ನಾನಿದ್ರೆ ಡಿ ಕೆ ಶಿ ಅವರು ಬರೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಉಚ್ಚಾಟನೆ ಆದ ನಂತರ ಈ ಒಂದು ಪ್ರಯತ್ನಕ್ಕೆ ವಿಜೇಂದ್ರ ಅವರು ಚಾಲನೆ ಕೊಟ್ಟಿದ್ರು. ದೆಹಲಿಗೆ ಕರ್ಕೊಂಡು ಹೋಗಿದ್ರು ಡಿ ಕೆ ಶಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿಸುವಂಥ ಒಂದು ಪ್ರಯತ್ನ ನಡೆದಿತ್ತು. ಆ ಸಂದರ್ಭದಲ್ಲಿ ಡಿ ಕೆ ಶಿ ಅವರು ಬಿಜೆಪಿಗೆ ಬಂದರೆ ಅವರು ಸಿ ಎಂ ಆಗೋದು, ತಾವು ಡಿ ಸಿ ಎಂ ಆಗೋದು ಅನ್ನುವಂಥದ್ದು ವಿಜೇಂದ್ರ ಅವರ ಕ್ಯಾಲ್ಕುಲೇಷನ್ ಆಗಿತ್ತು. ಹಾಗಾಗಿ ಅಮಿತ್ ಶಾ ಭೇಟಿಗೆ ಮುಂದಾಗಿದ್ರು ಅನ್ನುವಂಥ ಆರೋಪವನ್ನು ಗಂಭೀರವಾಗಿ ಮಾಡಿರುವಂಥದ್ದು. ಅದಾಗಿದ್ದಿದ್ರೆ ಇವತ್ತೇನೇನೋ ಅಲ್ಲೋಲ ಕಲ್ಲೋಲ ಆಗ್ತಿತ್ತು. ಆದರೆ ನಾನು ಇಲ್ಲ ಅನ್ನೋಂಥ ಕಾರಣಕ್ಕೆ ಅದಾಗಿತ್ತು. ಅದರ ನಂತರ ಅಮಿತ್ ಶಾ ಅವರೇ ಜೋಶಿ ಅವರ ಮೂಲಕ ಅದು ಆಗಿಲ್ಲ, ಅಂದರೆ ಇದ್ಯಾವುದೂ ಇಲ್ಲ, ಯಾರನ್ನೂ ಸೇರಿಸ್ಕೊಳ್ಳಲ್ಲ ಅನ್ನುವಂಥ ಕ್ಲಾರಿಫಿಕೇಶನ್ ಕೊಟ್ಟರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಹಸನಕ್ಕೆ ಒಂದು ಹೊಸ ಟ್ವಿಸ್ಟ್ ಅನ್ನು ಯತ್ನಾಳ್ ಅವರು ಕೊಟ್ಟಿದ್ದಾರೆ. ದಿವ್ಯಾ, ರೈಟ್, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.